ಮೀನುಗಾರ ಮತ್ತು ಮತ್ಸ್ಯಕನ್ಯೆ. ಒಂದಾನೊಂದು ಕಾಲದಲ್ಲಿ ಒಂದು ಚಿಕ್ಕ ಹಳ್ಳಿಯಲ್ಲಿ ಮೀನುಗಾರ ರಾಜು ಮತ್ತು ಆತನ ಹೆಂಡತಿ ತಾನು ವಾಸಿಸುತ್ತಿದ್ದರು. ಪ್ರತಿದಿನ ಬೆಳಿಗ್ಗೆ ರಾಜು ಮೀನನ್ನು ಹಿಡಿಯಲು ನದಿಗೆ ಹೋಗಬೇಕಾಗಿತ್ತು. ರಾಜು ತುಂಬಾ ಬಡವ, ಆದರೆ ಪ್ರಾಮಾಣಿಕ. ಆತನ ಹೆಂಡತಿ ತುಂಬಾ ಅತಿ ಆಸೆದವಳಾಗಿರುತ್ತಾಳೆ. ಆಕೆ ಯಾವಾಗೂ ಬೇರೆಯವರ ಬಗ್ಗೆನೇ ಹೇಳ್ತಿರ್ತಾಳೆ. ಇನ್ನೂ ಕಷ್ಟಪಟ್ಟು ಕೆಲಸ ಮಾಡಬಹುದಲ್ವೇ, ಈ ಚಿಕ್ಕ ಗುಡಿಸಲಲ್ಲಿ ಸುಸ್ತಾಗಿದೆ ಇದ್ದು. ನನಗೆ ಒಳ್ಳೆ ಆಹಾರ, ಹೊಸ ಬಟ್ಟೆ, ಒಡವೆಗಳು ಬೇಕು. ಅದಕ್ಕೆ ಏನಾದರೂ ಮಾಡಿ. ಯಾವತ್ತಿನಂತೆ ಒಂದು ಬೆಳಿಗ್ಗೆ ರಾಜು ಮೀನು ಹಿಡಿಯಲು ನದಿಗೆ ಹೋದನು. ಆತ ಅಲ್ಲಿ ತುಂಬಾ ಸಮಯದಿಂದ ಕುಳಿತರೂ ಒಂದು ಮೀನನ್ನು ಹಿಡಿಯಲು ಆಗಲಿಲ್ಲ. ಆಗ ರಾಜು ತುಂಬಾ ಸುಸ್ತಾದ ಮತ್ತು ಚಿಂತೆ ಪಡುತ್ತಿದ್ದ. ನಾನು ಮೀನು ಹಿಡಿಯದೆ ಹೋದ್ರೆ ತನು ನನ್ನನ್ನು ಏನು ಹೇಳ್ತಾಳೋ? ಇದ್ದಕ್ಕಿದ್ದಂತೆ ತನ್ನ ಬಲೆಗೆ ತುಂಬಾ ಶಕ್ತಿ ಕೊಟ್ಟು ಬಲೆ ಬೀಸಿ ಅದನ್ನು ಎಳೆಯಲು ಶುರು ಮಾಡಿದ. ಅದು ಯಾವಾಗಲೂಗಿಂತ ಭಾರವಾಗಿತ್ತು. ರಾಜು ಬಲವಾಗಿ ಎಳೆದ ಮತ್ತು ಒಂದು ಮೀನನ್ನು ನೋಡಲಿಲ್ಲ. ಆದರೆ ಒಂದು ಮತ್ಸ್ಯಕನ್ಯೆ ಕಾಣಿಸಿದಳು. ರಾಜು ಆಶ್ಚರ್ಯಪಟ್ಟ. ಮತ್ಸ್ಯಕನ್ಯೆ ಹೇಳಿದಳು, ಓ, ದಯವಿಟ್ಟು ನನ್ನನ್ನು ಬಿಡು. ರಾಜು ಅದನ್ನು ಮತ್ತೆ ನೀರಿಗೆ ಬಿಟ್ಟು ತನ್ನ ಉಸಿರನ್ನು ಕಾಪಾಡಲು ನಿಶ್ಚಯಿಸಿದ. ರಾಜುನ ಒಳ್ಳೆತನವನ್ನು ನೋಡಿ ಮತ್ಸ್ಯಕನ್ಯೆ ಹೇಳಿದಳು, ಹೇ ದಯಾಗುಣದವನೇ, ನನ್ನ ಜೀವ ಕಾಪಾಡಿದ್ದಕ್ಕೆ ಧನ್ಯವಾದ. ನಾನು ಈ ನದಿಗೆ ಯುವರಾಣಿ. ಹೇಳು, ನಿನಗೇನು ಬೇಕು, ನಾನದನ್ನು ಪೂರೈಸುತ್ತೇನೆ. ಆದರೆ ರಾಜು ಅತಿಯಾಸೆ ಉಳ್ಳವನಲ್ಲ. ಆದ್ರಿಂದ ಆತ ಮತ್ಸ್ಯಕನ್ಯೆಯಿಂದ ಏನೂ ಪಡೆಯಬಾರದೆಂದು ನಿರ್ಧರಿಸಿದ. ಆತ ಮತ್ಸ್ಯಕನ್ಯೆಗೆ ಧನ್ಯವಾದ ಹೇಳಿ ಖಾಲಿ ಕೈಯಲ್ಲಿ ಮನೆಗೆ ಹಿಂತಿರುಗಿದ. ತನು ಬಾಗಿಲ ಹತ್ರ ಕಾಯ್ತಿದ್ಲು. ಒಂದು ಮೀನನ್ನು ಮನೆಗೆ ತರೆದಿದ್ದನ್ನು ನೋಡಿ ಕೋಪಗೊಂಡಳು. ಆಕೆ ರಾಜುವನ್ನು ಬೈಯಲು ಶುರು ಮಾಡಿದಳು. ರಾಜು ಆ ಮತ್ಸ್ಯಕನ್ಯೆಯ ಬಗ್ಗೆ ಹೇಳುತ್ತಾನೆ. ರಾಜು ಮತ್ಸ್ಯಕನ್ಯೆಯಿಂದ ಏನು ಕೇಳದಿದ್ದಕ್ಕೆ ತನು ತುಂಬಾ ಬೇಜಾರಾದಳು. ರಾಜುವನ್ನು ಮತ್ತೆ ನದಿಗೆ ಹೋಗಲು ಆಜ್ಞಾಪಿಸುತ್ತಾಳೆ ಮತ್ತು ಮತ್ಸ್ಯಕನ್ಯೆಯನ್ನು ತುಂಬಾ ಚಿನ್ನದ ನಾಣ್ಯಗಳನ್ನು ಕೇಳಲು ಹೇಳಿದಳು. ಆಗ ಮಾತ್ರವೇ ನಾನು ಸಂತೋಷವಾಗಿರುತ್ತೇನೆ ಅಂದಳು. ಪಾಪ ಬಡರಾಜು ಮತ್ತೆ ನದಿಗೆ ಹೋಗಿ ಮತ್ಸ್ಯಕನ್ಯೆಯನ್ನು ಕರೆದು ಆತನ ಹೆಂಡತಿಗೆ ಚಿನ್ನದ ನಾಣ್ಯಗಳು ಬೇಕೆಂದು ಮತ್ಸ್ಯಕನ್ಯೆಗೆ ಹೇಳಿದ. ಮತ್ಸ್ಯಕನ್ಯೆ ಹೇಳಿದಳು, ನಿನ್ನ ಹೆಂಡತಿ ಕೋರಿಕೆ ತೀರುತ್ತದೆ ಅಂತ. ಆತ ಮನೆಗೆ ಹೋಗಿ ನೋಡಿದಾಗ ಒಂದು ಮಡಕೆಯ ತುಂಬಾ ಚಿನ್ನದ ನಾಣ್ಯಗಳಿರುತ್ತವೆ. ರಾಜು ತನುವನ್ನು ಕೇಳಿದ, ಈಗ ನಿನಗೆ ಸಂತೋಷನಾ ಅಂತ. ಆಕೆ ಹೇಳಿದಳು, ಏನೋ ಇರಬಹುದು ಎಂದು. ಮರುದಿನ ತನು ಮತ್ತೆ ಆತನನ್ನು ಮತ್ಸ್ಯಕನ್ಯೆ ಬಳಿ ಹೋಗಲು ಹೇಳಿದಳು. ಆಕೆಗೆ ಹೇಳು, ನನಗೆ ಒಂದು ದೊಡ್ಡ ಮನೆ ಬೇಕು ಅಂತ. ಅಲ್ಲಿ ನಾನು ಈ ಚಿನ್ನವನ್ನು ಜೋಪಾನವಾಗಿ ಇಡುತ್ತೇನೆ. ರಾಜು ಮತ್ತೆ ನದಿಗೆ ಹೋಗಿ ಮತ್ಸ್ಯಕನ್ಯೆಯನ್ನು ಕರೆದ. ಓ ರಾಜು, ಮತ್ತೆ ನೀನು ಬಂದೆಯಾ? ನಿನ್ನ ಹೆಂಡತಿ ಚಿನ್ನದಿಂದ ಸಂತೋಷನೇ ಅಂದಳು. ಇಲ್ಲ, ಈಗ ಆಕೆಗೆ ದೊಡ್ಡ ಮನೆ ಬೇಕು. ಸರಿ ರಾಜು, ನಿನ್ನ ಹೆಂಡತಿಯ ಕೋರಿಕೆ ತೀರುತ್ತದೆ. ರಾಜು ಮನೆಗೆ ಹಿಂತಿರುಗಿದಾಗ ಅವನ ಗುಡಿಸಲು ಒಂದು ದೊಡ್ಡ ಮನೆಯಾಗಿ ಬದಲಾಗಿರುತ್ತೆ. ಆತ ತನುವನ್ನು ಕೇಳಿದ, ನೀನು ಈಗಲಾದರೂ ಸಂತೋಷವೇ ಅಂತ. ಆಕೆ ಹೇಳಿದಳು, ಏನೋ ಇರಬಹುದು ಅಂತ. ಮರುದಿನ ಬೆಳಿಗ್ಗೆ ತನು ರಾಜು ಹತ್ರ ಹೇಳಿದಳು, ನಾನು ಈಗ ಸಿರಿವಂತೆ. ನಾನು ನಡ್ಕೊಂಡು ಮಾರ್ಕೆಟ್ಗೆ ಹೋಗಲ್ಲ. ನನಗೆ ಒಂದು ರಾಜಯೋಗ್ಯ ಕುದುರೆ ಬಂಡಿ ಬೇಕು ಅನ್ನುತ್ತಾಳೆ. ಶ್ರೀಮಂತ ಹೆಂಗಸರು ಮಣ್ಣಿನ ರಸ್ತೆಯಲ್ಲಿ ನಡೆಯೋಲ್ಲ. ಮತ್ಸ್ಯಕನ್ಯೆ ಹತ್ರ ಹೋಗಿ ಒಂದು ಕುದುರೆ ಬಂಡಿಯನ್ನು ಕೇಳಿ ಅಂದಳು. ರಾಜು ಮತ್ಸ್ಯಕನ್ಯೆ ಹತ್ರ ಹೋಗಿ ಕುದುರೆ ಬಂಡಿಯನ್ನು ಕೇಳಿದ. ಮತ್ಸ್ಯಕನ್ಯೆ ಹೇಳಿದಳು, ನಿನ್ನ ಹೆಂಡತಿ ಬೇಡಿಕೆ ತೀರುತ್ತೆ, ಮನೆಗೆ ಹೋಗು ಅಂತ. ಆತ ಮನೆಗೆ ಹೋದಾಗ
ಕುದುರೆ ಬಂಡಿ ಮನೆ ಮುಂದೆ ನಿಂತಿತ್ತು. ಸ್ವಲ್ಪ ದಿನದ ನಂತರ ತಾನು ರಾಜುಗೆ ಹೇಳಿದಳು, ನಾನು ಈಗ ಶ್ರೀಮಂತಳಾದೆ. ನಮ್ಮ ಅಕ್ಕಪಕ್ಕದವರು ನನ್ನನ್ನು ಗೌರವಿಸುತ್ತಾರೆ. ಈಗ ನನಗೆ ಈ ಇಡೀ ಗ್ರಾಮ ನನಗೆ ಮರ್ಯಾದೆ ಕೊಡಬೇಕು. ಮತ್ಸ್ಯಕನ್ಯೆ ಹತ್ರ ಹೋಗಿ ನಾನು ಈ ಗ್ರಾಮಕ್ಕೆ ಮುಖ್ಯಸ್ಥಳಾಗಬೇಕು ಅಂತ ಕೇಳಿ ಅಂದಳು. ಆಗ ನಾನು ನಿಜವಾಗ್ಲೂ ಖುಷಿ. ರಾಜು ಮತ್ತೆ ಮತ್ಸ್ಯಕನ್ಯೆ ಹತ್ರ ಹೋಗಿ ಹೆಂಡತಿಯ ಕೋರಿಕೆಯ ಬಗ್ಗೆ ಹೇಳಿದ. ಮತ್ಸ್ಯಕನ್ಯೆ ಹೇಳಿತು, ಓ ರಾಜು, ಚಿಂತಿಸಬೇಡ. ನೀನು ಮನೆಗೆ ಹಿಂತಿರುಗೋಷ್ಟ್ರಲ್ಲಿ ನಿನ್ನ ಹೆಂಡತಿ ಗ್ರಾಮದ ಮುಖ್ಯಸ್ಥೆ ಆಗಿರುತ್ತಾಳೆ. ರಾಜು ಮನೆಗೆ ಹೋದಾಗ ಎಲ್ಲ ಗ್ರಾಮಸ್ಥರು ತನ್ನ ಮನೆ ಮುಂದೆ ಸೇರಿ ತನ್ನ ಹೆಂಡತಿಗೆ ಮರ್ಯಾದೆ ಕೊಡ್ತಿದ್ರು. ರಾಜು ಕೇಳಿದ, ನೀನು ಈಗ ಸಂತೋಷವೇ ಅಂತ. ಆಕೆ ಹೇಳಿದಳು, ನನಗೆ ನಿರ್ಧರಿಸಲು ಆಗುತ್ತಿಲ್ಲ ಅಂತ. ರಾಜು ಅದನ್ನು ಕೇಳೋಕೆ ಆಶ್ಚರ್ಯಪಟ್ಟ. ದಿನ ಕಳೆದಂತೆ ತಾನು ಇದು ಬೇಕು ಅದು ಬೇಕು ಅಂತ ಮತ್ಸ್ಯಕನ್ಯೆ ಹತ್ರ ಕೇಳು ಅನ್ನುವುದು ನಿಲ್ಲಿಸಲಿಲ್ಲ. ಮತ್ಸ್ಯಕನ್ಯೆ ತನ್ನ ಪ್ರಾಣ ಕಾಪಾಡಿದ ರಾಜುಗೋಸ್ಕರ ತಾನು ಕೋರಿಕೆಗಳನ್ನೆಲ್ಲ ತೀರಿಸುತ್ತಾ ಬಂತು. ಒಂದು ದಿನ ಭಾರಿಯಾದ ಮಳೆ ಬಂತು. ರಾಜುವಿನ ದೊಡ್ಡ ಮನೆ, ಕುದುರೆ ಬಂಡಿ ಎಲ್ಲ ನೀರಲ್ಲಿ ಕೊಚ್ಚಿಕೊಂಡು ಹೋಯಿತು. ತನುಗೆ ತುಂಬಾ ಕೋಪ ಬಂತು. ಆಕೆ ಹೇಳಿದಳು, ರಾಜು, ಮಳೆ ಕೇವಲ ನನ್ನ ಆಜ್ಞೆಯಿಂದ ಮಾತ್ರ ಬರಬೇಕು ಅನ್ನುತ್ತಾಳೆ. ಈಗಲೇ ಮತ್ಸ್ಯಕನ್ಯೆ ಹತ್ರ ಹೋಗಿ ನನಗೆ ಮಳೆಯನ್ನು ನಿಯಂತ್ರಣ ಮಾಡುವ ಶಕ್ತಿಯನ್ನು ಕೊಡು ಅಂತ ಕೇಳು. ರಾಜು ಹೇಳಿದ, ಇದು ಅಸಾಧ್ಯ. ಯಾರು ಈ ವರವನ್ನು ಕೊಡೋದಕ್ಕಾಗುವುದಿಲ್ಲ. ಆದರೆ ತನು ಕೇಳಲು ಸಿದ್ಧವಾಗಿರಲಿಲ್ಲ. ರಾಜುಗೆ ಬೇರೆ ದಾರಿ ಇರಲಿಲ್ಲ. ಆತ ಮತ್ಸ್ಯಕನ್ಯೆ ಹತ್ರ ಹೋಗಿ ನಡೆದ ಕಥೆಯನ್ನೆಲ್ಲ ಹೇಳಿದ. ಮತ್ಸ್ಯಕನ್ಯೆ ಹೇಳಿದಳು, ಸರಿ, ಅವಳ ಕೋರಿಕೆಯನ್ನು ತೀರಿಸುತ್ತೇನೆ. ಮನೆಗೆ ಹೋಗು ಅಂದಳು. ತಾನು ಮಳೆಯನ್ನು ನಿಲ್ಲಲು ಹೇಳಿದಳು. ಸ್ವಲ್ಪ ದಿನದವರೆಗೆ ಗ್ರಾಮದಲ್ಲಿ ಮಳೆಯೇ ಇರಲಿಲ್ಲ. ಬೆಳೆಗಳೆಲ್ಲ ಒಣಗಿ ಹೋಗಿತ್ತು. ಬಾವಿಗಳು ಖಾಲಿಯಾಗಿತ್ತು. ಕುಡಿಯೋ ನೀರು ಇಲ್ಲದಾಯಿತು. ಕೋಪಗೊಂಡ ಗ್ರಾಮಸ್ಥರು ರಾಜು ಮನೆಗೆ ಹೋದರು. ಕೋಪಗೊಂಡ ಗಂಡಸರು ಬೈಯಲು ಹಾಗೂ ಹೆಂಗಸರು ತನುವನ್ನು ಒಡೆಯಲು ಪ್ರಾರಂಭಿಸಿದರು. ರಾಜು ನಿಲ್ಲಿಸಲು ಪ್ರಯತ್ನಿಸಿದ, ಆದರೆ ಆಗಲಿಲ್ಲ. ಆತ ಸಹಾಯಕ್ಕಾಗಿ ಮತ್ಸ್ಯಕನ್ಯೆ ಹತ್ರ ಹೋಗಿ ಮತ್ಸ್ಯಕನ್ಯೆಯನ್ನು ಕರೆದು, ದಯವಿಟ್ಟು ನನ್ನ ಹೆಂಡತಿಯನ್ನು ಕಾಪಾಡು, ಅವಳ ಶಕ್ತಿಗಳನ್ನು ಹಿಂತೆಗೆದುಕೋ ಅಂದ. ಮತ್ಸ್ಯಕನ್ಯೆ ಹೇಳಿತು, ಅದು ಅವಳ ಕೋರಿಕೆ. ಕ್ಷಮಿಸು ರಾಜು, ನಾನು ಆಕೆಗೆ ಸಹಾಯ ಮಾಡೋಕ್ಕಾಗಲ್ಲ. ರಾಜು ಹೇಳಿದ, ನಾನು ಯಾವತ್ತೂ ನನ್ನ ಹೆಂಡತಿಯ ಕೋರಿಕೆಗಳನ್ನು ತೀರಿಸಲು ಕೇಳಿದ್ದೆ. ಆದರೆ ಈಗ ಮೊದಲನೇ ಬಾರಿ ನನ್ನ ಬೇಡಿಕೆ ತೀರಿಸಲು ಕೇಳಿಕೊಳ್ಳುತ್ತಿದ್ದೇನೆ. ಸರಿ ರಾಜು, ನಾನು ನಿನ್ನ ಬೇಡಿಕೆ ತೀರಿಸುತ್ತೇನೆ. ಹೇಳು, ನಿನಗೆ ಏನು ಬೇಕು? ನೀನು ನನ್ನ ಹೆಂಡತಿಗೆ ಸಹಾಯ ಮಾಡಬೇಕು. ಚಿನ್ನವನ್ನು, ದೊಡ್ಡ ಮನೆಯನ್ನು, ಕುದುರೆ ಬಂಡಿಯನ್ನು ಹಾಗೂ ಶಕ್ತಿಗಳನ್ನು ಹಿಂಪಡೆದುಕೋ. ನೀನು ಕೊಟ್ಟ ಎಲ್ಲದನ್ನು. ನಿನ್ನ ಕೋರಿಕೆಯಂತೆ ರಾಜು, ಮನೆಗೆ ಹೋಗು. ನಿನ್ನ ಹೆಂಡತಿ ಸುರಕ್ಷಿತವಾಗಿರ್ತಾಳೆ. ರಾಜು ಓಡುತ್ತಾ ಮನೆಗೆ ಹೋದನು. ಗ್ರಾಮಸ್ಥರು ಹೋಗಿಬಿಟ್ಟಿದ್ದರು. ಆತನ ಹೆಂಡತಿ ಹಳೇ ಗುಡಿಸಲಿನ ಹೊರಗೆ ಆತನಿಗೋಸ್ಕರ ಕಾಯುತ್ತಾ ನಿಂತಿದ್ದಳು. ರಾಜು ತನ್ನ ಹೆಂಡತಿಯನ್ನು ತಪ್ಪಿಕೊಂಡ. ತನು ಅಳುತ್ತಾ ತನ್ನ ತಪ್ಪನ್ನು ತಿಳಿದುಕೊಂಡಳು. ತನು ಇನ್ಯಾವತ್ತೂ ಅತ್ಯಾಸೆ ಪಡೋದಿಲ್ಲ ಎಂದು ಪ್ರಮಾಣ ಮಾಡಿದಳು. ಮತ್ತೆ ಮಳೆ ಬರಲು ಶುರುವಾಯಿತು. ಆಗ ಎಲ್ಲಾ ಗ್ರಾಮಸ್ಥರು ಖುಷಿಯಾದರು. ಆ ದಿನದಿಂದ ಅವರು ಸಂತೋಷ ಮತ್ತು ನೆಮ್ಮದಿಯ ಜೀವನ ಪ್ರಾರಂಭಿಸಿದರು.
Hi, I'm sure you enjoyed watching this video. Please click on the subscribe button to subscribe to our channel and watch more interesting videos.